ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಎಸ್.ಆರ್. ರುದ್ರಾಕ್ಷಿ ಫೌಂಡೇಶನ್ ದೇವದುರ್ಗ ವತಿಯಿಂದ ಪೂಜ್ಯ ತಂದೆಯವರಾದ ಶ್ರೀ ಶ್ರೀ ಲಿಂಗೈಕ ಶಿವಶರಣ ರಾಮಣ್ಣ ರುದ್ರಾಕ್ಷಿರವರ 18ನೇ ವರ್ಷ ಪುಣ್ಯ ಸ್ಮರಣೋತ್ಸವ ಹಾಗೂ ಪೂಜ್ಯ ತಾಯಿಯವರಾದ ಶ್ರೀ ಶ್ರೀ ಲಿಂಗೈಕ ಶಿವಶರಣೆ ಶರಣಮ್ಮ ರುದ್ರಾಕ್ಷಿ 12ನೇ ವರ್ಷ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ದಿನಾಂಕ 7ರಂದು ಪುಣ್ಯಭೂಮಿಯಲ್ಲಿ ನಡೆಯಲಿದೆ. ಆಗಸ್ಟ್ 7ರಂದು ಮಧ್ಯಾಹ್ನ 3 ಗಂಟೆಗೆ ಶಾಂತಿನಗರ ಮಾಳಗಡ್ಡೆ ಮನೆಯಿಂದ ಬಾಜಿ ಭಜಂತ್ರಿ ಡೋಳು ವಾದ್ಯಗಳೊಂದಿಗೆ ರುದ್ರಾಕ್ಷಿ ಲೇಔಟ್ನಲ್ಲಿರುವ ಪೂಜ್ಯ ತಂದೆ ತಾಯಿಯವರ ಗದ್ದೆಗೆ ಹೋಗಿ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಮನೆಗೆ ಬಂದ ನಂತರ ಮತ್ತೆ ಸಂಜೆ 5 ಗಂಟೆಗೆ ಶಾಂತಿನಗರ ಮಾಳಗಡ್ಡೆಯಲ್ಲಿರುವ ಶ್ರೀ ದುರ್ಗಾ ಮೈಲಾಂಬಿಕಾ ದೇವಿಯ ದೇವಸ್ಥಾನದಲ್ಲಿ ಶ್ರೀ ಶ್ರೀ ಕನ್ನೂರು ಸಿದ್ಧಲಿಂಗೇಶ್ವರ ಸುಜ್ಞಾನ ಆಶ್ರಮದ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಗುರು ಕುಮಾರೇಶ್ವರ ಮಹಾಸ್ವಾಮಿಗಳು ಹಾಗೂ ಶ್ರೀ ಶ್ರೀ ಮೈಲಾರಿಂಗೇಶ್ವರ ಶರಣ ಸಮಸ್ಥಾನ ಮಠ ದೇವರ ಗುಂಡಗುರ್ತಿ ಸಂಸ್ಥಾನದ ಪೀಠ ಅಧ್ಯಕ್ಷರಾದ ಶ್ರೀ ಶ್ರೀ ನಿಜಲಿಂಗಪ್ಪ ಮಹಾಸ್ವಾಮಿಗಳು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರವಚನ ಕಾರ್ಯಕ್ರಮ ಜರಗಲಿದೆ ಎಂದರು. ತದನಂತರ ರಾತ್ರಿ 8 ಗಂಟೆಗೆ ಶಿವಶರಣರಿಗೆ ಮಹಾಪ್ರಸಾದ ಜರುಗುವುದು. ಆದ ನಂತರ ರಾತ್ರಿ 10 ಗಂಟೆಯಿಂದ ಮುಂಜಾನೆ 6 ಗಂಟೆಯವರೆಗೆ ಸಪ್ತ ಭಜನೆ ಕಾರ್ಯಕ್ರಮ ನಡೆಯಲಿದೆ ಎಂದು ಎಸ್.ಆರ್. ರುದ್ರಾಕ್ಷಿ ಡೆವಲಪರ್ಸ್ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಜಿಲ್ಲಾ ಮಹಿಳಾ ಘಟಕ ವತಿಯಿಂದ ದಿನಾಂಕ 24ರಂದು ನಗರದ ರಂಗಮಂದಿರದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅಧಿಕ ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಆಯೋಜಿಸಲಾಗಿದೆ ಎಂದು ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಅರ್ಚನಾ ಸುಂಕರಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ 2024-25 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 70%ಕ್ಕಿಂತ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳು ಮೂಲ ದಾಖಲೆಗಳೊಂದಿಗೆ ಕೊನೆಯ ದಿನಾಂಕ 17 ಒಳಗೆ ಸಲ್ಲಿಸಬೇಕು. ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದರು. ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅಭಿನಂದಿಸುವ ಕುರಿತು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಮಹಿಳಾ ಘಟಕ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ದಿನಾಂಕ 24/8/2025ರಂದು ರವಿವಾರ ಬೆಳಗ್ಗೆ 10 ಗಂಟೆಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ 24-25ನೇ ಸಾಲಿನ 80%ಕ್ಕಿಂತ ಮೇಲ್ಪಟ್ಟ ಅಂಕಗಳನ್ನು ಪಡೆದಿರುವ ರಾಯಚೂರು ಜಿಲ್ಲೆಯ ಛಲವಾದಿ ಸಮಾಜದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅಭಿನಂದಿಸಿ ಅವರನ್ನು ಪ್ರೋತ್ಸಾಹಿಸಲು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕೆಳಕಂಡ ಮೊಬೈಲ್ ಸಂಖ್ಯೆಗಳಿಗೆ ತಮ್ಮ ದಾಖಲಾತಿಗಳನ್ನು PDF ಮತ್ತು ವಾಟ್ಸಪ್ ಮುಖಾಂತರ ನೋಂದಾಯಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಮೊಬೈಲ್ ನಂಬರ್ ಎಸ್ಎಸ್ಎಲ್ಸಿ PUC ದ್ವಿತೀಯ 2024-25ನೇ ಸಾಲಿನ 20%ಕ್ಕಿಂತ ಮೇಲ್ಪಟ್ಟು ಅಂಕಗಳು ಪಡೆದಿರುವ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಈ ಕೆಳಕಂಡ ದಾಖಲಾತಿಗಳನ್ನು ನೀಡಿ ಹೆಸರು ನೋಂದಾಯಿಸಬೇಕು. ಶಾಲಾ ಕಾಲೇಜು ಪ್ರಾಂಶುಪಾಲರಿಂದ ದೃಢೀಕೃತ ಅಂಕಪಟ್ಟಿ, 2ನೇದು ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಮೊಬೈಲ್ ಸಂಖ್ಯೆ, ಹೆಸರು ನೋಂದಾಯಿಸುವ ಕೊನೆಯ ದಿನಾಂಕ 17/8/2025 ಇದ್ದು 70%ಕ್ಕಿಂತ ಅಧಿಕ ಮೇಲ್ಪಟ್ಟ ಅಂಕಗಳನ್ನು ಪಡೆದಿರುವ ಛಲವಾದಿ ಸಮಾಜದ ಎಲ್ಲ ವಿದ್ಯಾರ್ಥಿಗಳು ಹೆಸರನ್ನು ನೋಂದಾಯಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ನಗರದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ದಿನಾಂಕ 8ರಿಂದ 24ರವರೆಗೆ ನಡೆಯುವ ಅಗ್ನಿಪಾತ್ ಸೇನಾ ನೇಮಕಾತಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಮತ್ತು ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಜಿಲ್ಲಾ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಕೃಷ್ಣ ಶಾವಂತಿಗೇರಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ವೈದ್ಯಕೀಯ ಪರೀಕ್ಷೆಗಳಿಗಾಗಿ ಅಗ್ನಿವೀರ್ ಸೇನಾ ನೇಮಕಾತಿ ರ್ಯಾಲಿಯನ್ನು ಆಗಸ್ಟ್ 8ರಿಂದ 25ರವರೆಗೆ ಆಯೋಜಿಸಲಾಗಿದೆ. ಜಿಲ್ಲೆ ಸೇರಿ ರಾಜ್ಯದ ವಿವಿಧ ಭಾಗಗಳಿಂದ ನೇಮಕಾತಿಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ನಗರದ ಆಶಾಪುರ್ ರಸ್ತೆಯ ವಾಲ್ಮೀಕಿ ಭವನ, ಮಂತ್ರಾಲಯ ರಸ್ತೆಯ ಎದುರುಗಡೆ ಬಂಜಾರ ಭವನ, ಮಲಿಯಾಬಾದ್ KEB ಮಾದರಿ ಪದವಿ ಮಹಾವಿದ್ಯಾಲಯ KEB ಉಚಿತ ವ್ಯವಸ್ಥೆ ಮಾಡಲಾಗಿದೆ ಎಂದರು. ರಾಯಚೂರು ನಗರಕ್ಕೆ ಆಗಮಿಸಿದಂತಹ ವಿದ್ಯಾರ್ಥಿಗಳಿಗೆ ಸಂತೋಷಿ ಹಬ್ ಗಾಂಧಿ ಚೌಕಿ ಹತ್ತಿರ ಖಾಸಗಿ ಹೋಟೆಲ್ನಲ್ಲಿ
ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಕೇವಲ 200ರಂತೆ ಬಾಡಿಗೆ ರೂಪದಲ್ಲಿ ಪಾವತಿಸಿ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಸಾರಿಗೆ ವ್ಯವಸ್ಥೆಯ ಮೂಲಭೂತ ಸೌಕರ್ಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಸೇನಾ ರ್ಯಾಲಿಗೆ ಆಗಬಹುದಾದ ವೆಚ್ಚಗಳಿಗೆ ಬ್ಯಾಂಕ್ ಖಾತೆಗೆ ತೆರೆಯಲಾಗಿದೆ. ದಾನಿಗಳು ಈ ಕೆಳಗಿನ ಬ್ಯಾಂಕ್ ಖಾತೆ 5846 121176 IFSC ಸಂಖ್ಯೆ CBIN 028086 ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಖಾತೆಗೆ ಪಾವತಿಸಬೇಕೆಂದು ಹೇಳಿದರು. 8/8/2025ರಿಂದ ದಿನಾಂಕ 25/8/2025 ನಡೆಯುವ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಗ್ನಿಪಥ್ ಸೇನಾ ನೇಮಕಾತಿ ರ್ಯಾಲಿ ನಡೆಯಲಿದೆ. ಇದರ ಅಂಗವಾಗಿ ಈಗಾಗಲೇ ಜಿಲ್ಲಾಡಳಿತ ಹಾಗೂ ರಾಯಚೂರಿನ ವಿವಿಧ ಸೇವಾ ಸಂಸ್ಥೆಗಳು ಆಮೇಲೆ ದಾನಿಗಳು ಇವರ ನೇತೃತ್ವದಲ್ಲಿ ನಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾಗಿದೆ. ಈ ಸಾರಿ ಜಿಲ್ಲಾಡಳಿತವು ಭಾಳ ಮುತುವರ್ಜಿ ವಹಿಸಿ ಮತ್ತು ನಮ್ಮ ರಾಯಚೂರಿನ ವಿವಿಧ ದಾನಿಗಳಿಂದ ಉಚಿತವಾಗಿ ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಬೇಕಂತೇಳಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮೊದಲನೇದಾಗಿ ಜಿಲ್ಲಾಡಳಿತ ಮತ್ತು ಈಶ್ವರಿ ದೇವಸ್ಥಾನ ಸೇವಾ ಸಮಿತಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ರಾಯಚೂರು ನಗರಕ್ಕೆ ಆಗಮಿಸುವ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಸತಿ ಮತ್ತು ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಾವು ವಸತಿ ವ್ಯವಸ್ಥೆಯನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಅಂದರೆ 3 ಕಡೆ ಏನಂದರೆ ವಸತಿ ವ್ಯವಸ್ಥೆಗಳನ್ನು ಒಂದು ರಿಯಾಯಿತಿ ದರದಲ್ಲಿ ವಸತಿ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಸಹಯೋಗದೊಂದಿಗೆ ವಿವಿಧ ದಾನಿಗಳ ನೇತೃತ್ವದಲ್ಲಿ ಮಾಡಲಾಗಿದೆ. ಮೊದಲನೇದಾಗಿ ವಾಲ್ಮೀಕಿ ಭವನ, ಆಶಾಪುರ ರಸ್ತೆಯಲ್ಲಿರುವ ವಾಲ್ಮೀಕಿ ಭವನದಲ್ಲಿ ಕನಿಷ್ಠ ಒಂದು 300 ಜನಕ್ಕೆ ಆಗುವಷ್ಟು ವಸತಿ ವ್ಯವಸ್ಥೆಯನ್ನು ಉಚಿತವಾಗಿ ನಮಗೆ ಮಾಡಲಾಗಿದೆ. ಅಲ್ಲಿ ನಾವು ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದೇವೆ. ಶಿವಮಾನಪ್ಪ ಅಂತೇಳಿ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು ಅವರನ್ನು ನೇಮಕ ಮಾಡಿ ಅಲ್ಲಿ ಎಲ್ಲ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಸಿಗೆ ವ್ಯವಸ್ಥೆ ಆಗಿರ್ಬೋದು ಅಥವಾ ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಟಾಯ್ಲೆಟ್ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಅವ್ರಿಗೆ ಈಗಾಗಲೇ ವಿವಿಧ ಭಾಳಷ್ಟು ಸಾರಿ ಏನಂದರೆ ಸಭೆಗಳನ್ನು ಮಾಡೋದ್ರ ಮೂಲಕ ರಾಯಚೂರಿನಲ್ಲಿ ವಿದ್ಯಾರ್ಥಿಗಳು ಸೇನೆಯಲ್ಲಿ ಸೇರ್ಬೇಕನ್ನುವಂಥ ಪ್ರೇರಣೆ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ನಾವು ಇವತ್ತು ಹಮ್ಮಿಕೊಂಡಿದ್ದು. ಸುಮಾರು ವರ್ಷಗಳ ಹಿಂದೆ ಆಗಿತ್ತು, ಅದಕ್ಕೂ ಯಶಸ್ವಿಯಾಗಿತ್ತು. ಇವತ್ತಿನ ಈಗ ಬರುವಂಥ ರ್ಯಾಲಿಯಲ್ಲಿ ನಮ್ಮ ಉದ್ದೇಶ ಏನಂದರೆ ದೇಶ ಗಡಿ ಕಾಯೋಕೆ ಹೋಗುವಂಥ ಸೇನಾ ಆಕಾಂಕ್ಷಿಗಳಿಗೆ ನಮ್ಮ ಜಿಲ್ಲೆಗೆ ಆಗಮಿಸಿದಂತೆ ಬಂದರೆ ಅವರಿಗೆ ಯಾವುದೇ ಊಟದ್ದು ಉಪಹಾರದ್ದು ವಸತಿದು ಯಾವುದೇ ತೊಂದರೆ ಆಗ್ಬೋದು, ನಾವು ಬೆಳೆದಂಗೆ ಸಾರಿಗೆ ವ್ಯವಸ್ಥೆ ಆಗ್ಬೋದು, ನೀರಿನ ಆಗ್ಬೋದು, ರೋಡಿಗೆ ಬಂದು ಬರ್ಬೋದು. ಅವರು ಪವಿತ್ರ ಹುದ್ದೆಗೆ ಸೇರುವವರು ದೇಶವನ್ನು ಕಾಯುವಂಥವರಿಗೆ ಅದು ನಮ್ಮ ನಾಡಿನಲ್ಲಿ ಬಂದಾಗ ಯಾವುದೇ ಕೂಡ ಅವರಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ಉದ್ದೇಶದಿಂದ ಜಿಲ್ಲಾ ಆಡಳಿತ, ಸಂಘ ಸಂಸ್ಥೆಗಳು ಜೊತೆಗೆ ನಮ್ಮ ಏನಾದ ಎಕ್ಸ್ ಸರ್ವಿಸ್ ಅಖಿಲ ಭಾರತ ನಿವೃತ್ತ ನೌಕರ ಸೇನಾ ಸಮಿತಿ ಮತ್ತು ಈಶ್ವರ ಸಂಸ್ಥಾನ ಜೊತೆಗೆ ಎಲ್ಲ ನಮ್ಮ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಕಂಕಣಬದ್ಧರಾಗಿ ಅವರ ಹಿತ ಕಾಯಲಿಕ್ಕೆ ಅವರು ಅನುಕೂಲ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಇದು ತುಂಬ ಅತ್ಯಂತ ಹೆಮ್ಮೆಯ ವಿಷಯ. ನಮ್ಮ ರಾಯಚೂರಿನಲ್ಲಿ ಇಷ್ಟು ಹೃದಯ ಶ್ರೀಮಂತಿಕೆ ಇರುವವರು ಮತ್ತು ಸೇರಕ್ಕೆ ಬಯಸುವಂಥ ಇಷ್ಟು ನಾವು ಪ್ರೋತ್ಸಾಹ ಕೊಡುವಂಥದ್ದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಇರಬೇಕು. ಜೊತೆಗೆ ಇನ್ನೂ ಮುಂದುವರಿಯೋದು ಕೇವಲ ಸೇನಾ ರ್ಯಾಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ನಡೆಯೋದ್ರ ಜೊತೆಗೆ ವಿವಿಧ ಸೇನಾ ಅಧಿಕಾರಿಗಳು ಬಂದಿದ್ದ ಟೀಮ್ಗಳು, ಆ ಟೀಮ್ಗಳನ್ನು ನಾವು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, PUC ಕಾಲೇಜಿಗೆ, ಡಿಗ್ರಿ ಕಾಲೇಜುಗಳಿಗೆ ಆ ಟೀಮನ್ನು ಒಯ್ದು ನಮ್ಮ ರಾಯಚೂರಿನ ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸೇನೆಯಲ್ಲಿ ನೇಮಕ ಹೊಂದಬೇಕು. ಎಕ್ಸಾಮ್ ಯಾವಾಗ ಬಿಡ್ತಾರೆ, ಪೋಸ್ಟ್ ಯಾವಾಗ ಕರೀತಾರೆ, ಅವು ಯಾವ ಎಕ್ಸಾಮ್ನಲ್ಲಿ ಏನು ಕ್ವಶನ್ಸ್ಗಳು ಇರ್ತಾವೆ, ಯಾವ ಥರ ಪ್ಯಾಟರ್ನ್ ಇರ್ತಾವೆ, ಯಾವ ಥರ ನೀವು ದೈಹಿಕ ಕಸರತ್ತು ಮಾಡಬೇಕು, ಅದು ಅಂತ ಸೆಲೆಕ್ಷನ್ ಆದ ನಂತರ ಸೈನಿಕರಿಗೆ ಏನು ಹುದ್ದೆ ಇರ್ತದೆ, ಅಲ್ಲಿ ಇರುವಂಥ ಫೆಸಿಲಿಟಿ ಏನು, ಜೊತೆಗೆ ಆಫೀಸರ್ಸ್ಗೆ ಏನು ಹುದ್ದೆ ಇರ್ತದೆ, ಅಲ್ಲಿ ಫೆಸಿಲಿಟೀಸ್ ಏನು ಅನ್ನೋದ್ರ ಬಗ್ಗೆ ಇಡೀ ಎಲ್ಲ ಕಾಲೇಜುಗಳಿಂದ ನಾವು ಆಲ್ರೆಡಿ ಮಾತಾಡಿದ್ವು. ಇಂಜಿನಿಯರಿಂಗ್ ಕಾಲೇಜಿಗೂ, ಮೆಡಿಕಲ್ ಕಾಲೇಜಿಗೂ, PUC ಕಾಲೇಜಿಗೂ, ಡಿಗ್ರಿ ಕಾಲೇಜಿಗೂ ಮಾತಾಡಿದ್ದೆವು. ಅದು ಕೂಡ ಪ್ರೇರಣೆ ನೋಡೋದ್ರ ಮೂಲಕ ಈ ರಾಯಚೂರು ಭಾಗದ ಅತ್ಯಂತ ಗರಿಷ್ಠ ಪ್ರಮಾಣದಲ್ಲಿ ಸೇನೆಗೆ ದೇಶ ಕೈಲಿಕ್ಕೂ ನಾವು ರಾಯಚೂರು ಜಿಲ್ಲೆಯ ಕಳಿಸೋಣ ಅನ್ನುವಂಥ ಮೂಲ ಉದ್ದೇಶ ಜೊತೆಗೆ ಅವ್ರಿಗೆ ನಾವು ಈ ಪ್ಲೇಸ್ ದಯವಿಟ್ಟು ಇದು ನಾವು ಅತ್ಯಂತ ನಾವೆಲ್ಲರೂ ಪಣ ತೊಟ್ಟಿದ್ದೆವು. ನಮ್ಮ ಜಿಲ್ಲೆಗೆ ಬರುವಂಥ ಪ್ರತಿಯೊಬ್ಬ ಸೇನಾ ಆಶಂಕಿಗಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು. ಅಷ್ಟೇ ಥರ ಅವನು ಸೇನೆ ನೇಮಕಾತಿ ಜಾಬ್ ಮಾಡೋಕ್ಕೆ ನಮಗೂ ನಾವು ರಾಯಚೂರನ್ನು ನೆನೆಸ್ಕೋಬೇಕು. ಗೊತ್ತಿರುವಂಥ 2007 ಡಿಸೆಂಬರ್ 11ರಿಂದ 21ರವರೆಗೆ 11 ದಿನಗಳ ಕಾಲ ನಾವು ಅತ್ಯಂತ ಅಚ್ಚುಕಟ್ಟಾಗಿ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಮತ್ತು ಶುದ್ಧ ಕುಡಿಯುವ ನೀರನ್ನು ಎಲ್ಲ ದಾನಿಗಳ ನೆರವಿನಿಂದ ನಾವೆಲ್ಲ ಪಡೆದುಕೊಂಡು ಎಲ್ಲರ ಒಂದು ಮೆಚ್ಚುಗೆ ಪಾತ್ರವಿದೆ. ನಮ್ಮ ರಾಯಚೂರು ಜಿಲ್ಲೆಗೇ ಅದು ಒಂದು ಕೀರ್ತಿಯನ್ನು ತರ್ತಕ್ಕಂಥ ಒಂದು ಹೆಸರನ್ನು ತರ್ತಕ್ಕಂಥ ಒಂದು ಕೆಲಸ ನಾವು ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಈಶ್ವರ ದೇವಸ್ಥಾನದ ಸೇವಾ ಸಮಿತಿಯ ಕಾರ್ಯವನ್ನು ಮತ್ತು ರಾಯಚೂರು ನಗರದ
ಎಲ್ಲ ದಾನಿಗಳ ಸಹಕಾರವನ್ನು ಮೊನ್ನೆ ಸೇನಾಧಿಕಾರಿಗಳು ಮತ್ತು ಚರ್ಚೆ ಮಾಡಿದರೆ ಜಿಲ್ಲಾಡಳಿತದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರು, ಅಡಿಷನಲ್ ಡೆಪ್ಟಿ ಕಮಿಷನರ್ ಅವರು ಮತ್ತು ಎಲ್ಲ ಸಂಬಂಧಿಸಿದವರು ಈ ದೇವಸ್ಥಾನ ಸೇವಾ ಸಮಿತಿಯನ್ನು ಸಂಪರ್ಕ ಮಾಡಿದಾಗ ನಾವು ಸಹಕಾರ ಕೊಡ್ತೇವೆ. ಕಳೆದ ಸಲ ನಾವೇನು ಮಾಡಿದ್ದೇವೆ ಅದೇ ಥರ ಈ ಥರ ಕೂಡ ಎಲ್ಲ ದಾನ ರೂಪದಲ್ಲಿ ಎಲ್ಲರನ್ನೂ ಕೂಡ ನಾವು ತಮಗೆಲ್ಲ ಗೊತ್ತಿರಬೇಕು, ನಮಗೊಂದು ನೋಡಿದ್ರೆ ಗೊತ್ತಾಗ್ತದೆ. 1 ಲಕ್ಷ ರೂಪಾಯಿ ಕೊಟ್ಟವರು ಕೂಡ ಇದ್ದಾರೆ, 1,000 ಕೊಟ್ಟವರು ಇದ್ದಾರೆ, 50 ರೂಪಾಯಿಗಳನ್ನು ಕೊಟ್ಟು ಅಲ್ಲಿ ಸ್ಫೂರ್ತಿಗೊಂಡು ಅಲ್ಲಿ ಸಹಾಯ ಸಹಕಾರವನ್ನು ನೀಡಿ ಅತ್ಯಂತ ಯಶಸ್ವಿಯಾಗಿ ಸೇನಾಧಿಕಾರಿಗಳು ಬಂದವರು ಲೆಫ್ಟಿನೆಂಟ್ ಕರ್ನಲ್ ಅವರು ಹೇಳಿದರು, ಇಡೀ ದೇಶದಲ್ಲಿ ಇಲ್ಲಿವರೆಗೆ ಈ ಥರ ಎಲ್ಲೂ ಕೂಡ ಆಗಿಲ್ಲ. ಯಾರು ಉಚಿತವಾಗಿ ಈ ಥರ ಆಹಾರವನ್ನು ಅಂದರೆ ಪೌಷ್ಟಿಕ ಆಹಾರವನ್ನು, ಶುದ್ಧ ಕುಡಿಯುವ ನೀರನ್ನು ಯಾರೂ ಕೂಡ ಮಾಡಿಲ್ಲ ಅಂತಕ್ಕಂಥ ಮೆಚ್ಚುಗೆ ಮಾತನ್ನು ಹೇಳಿ ಈಶ್ವರ ದೇವಸ್ಥಾನ ಸೇವಾ ಸಮಿತಿಗೆ ಮತ್ತು ಸೇನಾರಿಗೆ ಸಂಬಂಧಪಟ್ಟಂಗೆ 10,000 ರೂಪಾಯಿಗಳ ಒಂದು ಇದು ಕೂಡ ತಮ್ಮ ವೈಯಕ್ತಿಕ ಒಂದು ದೇಣಿಗೆಯನ್ನು ಕೊಟ್ಟು ನಮಗೆ ಪ್ರೋತ್ಸಾಹ ನೀಡಿದರು. ನಮ್ಮ ರಾಯಚೂರು ಜಿಲ್ಲೆಗೆ ಹೆಸರು ಬರಬೇಕು, ಈಗಾಗಲೇ ಸೇನೆ ಗಡಿಕಾಯುವ ಸೇನೆ ಏನಿದೆ, ಸೇನಾಧಿಕಾರಿಗಳಿರ್ಬೋದು, ಸೇನೆಯ ಸಿಬ್ಬಂದಿಗಳಿರ್ಬೋದು, ರೈತರಿರ್ಬೋದು, ಇವರಿಗೆಲ್ಲರಿಗೆ ಹೆಚ್ಚಿನ ಒಂದು ಬೆಲೆ ಮಹತ್ವ ಬರಬೇಕಂತಂದ್ರೆ ನಾವು ಜನತೆ ಈಗಿನ ದಿನಮಾನಗಳಲ್ಲಿ, ಪ್ರಸ್ತುತ ದಿನಮಾನಗಳಲ್ಲಿ ನಾವು ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇರೋದು ಕಂಡು ಬರ್ತಾ ಇದೆ. ಈ ಸಲ ಕೂಡ ನಾವು ಕೆಲವರನ್ನ ಸಂಪರ್ಕ ಮಾಡಿದಾಗ ಎಲ್ಲ ಜನರು ಕೂಡ ನಾವು ಮುಂದೆ ಬರ್ತೇವೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದೆಲ್ಲರಿಗೂ ಕೂಡ ಜಿಲ್ಲಾಡಳಿತಕ್ಕೂ ಮತ್ತು ಏನು ಕಾರ್ಯನಿರ್ವಹಿಸತಕ್ಕಂಥ ಎಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ. ರಾಯಚೂರು ಸಾರಿಗೆ ನೌಕರರ ಹಿಂಬಾಕಿ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಸಾರಿಗೆ ನೌಕರರು ಹಾಗೂ ಸಿಬ್ಬಂದಿಗಳು ಅನಿರ್ದಿಷ್ಟಾವಧಿ ಧರಣಿಗೆ ಇಳಿದ ಹಿನ್ನೆಲೆಯಲ್ಲಿ ರಾಯಚೂರು ನಗರದಲ್ಲಿ ಸಾರಿಗೆ ನೌಕರರ ಹಿಂಬಾಕಿ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಸಾರಿಗೆ ನೌಕರರು ಹಾಗೂ ಸಿಬ್ಬಂದಿಗಳು ಅನಿರ್ದಿಷ್ಟಾವಧಿ ಧರಣಿಗೆ ಇಳಿದ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲಿ ಬಸ್ ಸಂಚಾರ ಸ್ಥಗಿತಗೊಂಡ ಕಾರಣ ಪ್ರಯಾಣಿಕರು ಪರದಾಡುವಂತಾಯಿತು. ರಾಯಚೂರು ಜಿಲ್ಲೆಯಾದ್ಯಂತ ಸಾರಿಗೆ ನೌಕರರು ಬೆಳಗ್ಗೆ 6 ಗಂಟೆಯಿಂದಲೇ ಪ್ರತಿಭಟನೆ ಆರಂಭಿಸಿದ್ದು, ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬೇರೆ ಊರುಗಳಿಂದ ಬಂದ ಪ್ರಯಾಣಿಕರು ಬಸ್ಸಿಗಾಗಿ ಕಾದು ಸುಸ್ತಾದರು. ಅನೇಕರಿಗೆ ಬಸ್ ಸಂಚಾರ ಇಲ್ಲದ ಬಗ್ಗೆ ಮಾಹಿತಿ ಇರದ ಕಾರಣ ಬಸ್ ನಿಲ್ದಾಣದಲ್ಲಿ ಮಹಿಳೆಯರು, ವಯಸ್ಕರು ಬಸ್ಸಿಗಾಗಿ ಕುಳಿತಿದ್ದರು. ಬಳಿಕ ಸಾರಿಗೆ ಸಿಬ್ಬಂದಿಯಿಂದ ಮಾಹಿತಿ ಪಡೆದು ಮನೆಗೆ ವಾಪಸ್ ಹಿಂತಿರುಗಿದರು. ಇನ್ನು ರಾತ್ರಿ ತಂಗಿದ್ದ ಬಸ್ಗಳಿಗೆ ಗ್ರಾಮಾಂತರ ಭಾಗದಿಂದ ಆಗಮಿಸಿದ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ತೆರಳಲು ಪರದಾಡಿದ ಘಟನೆ ಜರುಗಿ ಪ್ರಯಾಣಿಕರು ಸಾರಿಗೆ ಇಲಾಖೆ ಮತ್ತು ಸರ್ಕಾರಕ್ಕೆ ಹಿಡಿ ಶಾಪ ಹಾಕಿದರು. ಬಸ್ ನಿಲ್ದಾಣದಲ್ಲಿ ಬಸ್ಗಳಿಲ್ಲದೆ ಪ್ರಾಂಗಣ ಬಿಕೋ ಎನ್ನುತ್ತಿತ್ತು. ಇನ್ನೊಂದು ಕಡೆ ಖಾಸಗಿ ವಾಹನಗಳ ಮಾಲೀಕರು ಇದನ್ನೇ ಬಂಡವಾಳವಾಗಿಸಿಕೊಂಡು ದುಪ್ಪಟ್ಟು ಹಣ ಪ್ರಯಾಣಿಕರಿಂದ ಸುಲಿಯುತ್ತಿದ್ದಾರೆ. ತುರ್ತು ಕಾರ್ಯಗಳಿಗೆ ಹೋಗುವ ಬೇರೆ ಊರುಗಳಿಂದ ಬರುವ ಅನಿವಾರ್ಯವಾಗಿ ದುಪ್ಪಟ್ಟು ಹಣ ಕೊಟ್ಟು ಪ್ರಯಾಣಿಸಿದರು.
ನುಡಿದಂತೆ ನಡೆಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಿನಾಂಕ 11ರಂದು ನಡೆಯುವ ಮುಂಗಾರು ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಬೇಕು. ಒಂದು ವೇಳೆ ವಿಳಂಬ ಧೋರಣೆ ಅನುಸರಿಸಿದರೆ ರಾಜ್ಯದಲ್ಲಿ ಬೃಹತ್ ಹೋರಾಟ ನಡೆಯಲಿದೆ ಎಂದು ಒಳ ಮೀಸಲಾತಿ ಹೋರಾಟ ಸಮಿತಿ ಮುಖಂಡರು ಎಸ್ ಮಾರಪ್ಪ ವಕೀಲರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಿನಾಂಕ 7ರಂದು ನಡೆಯುವ ಸಚಿವ ಸಂಪುಟದಲ್ಲಿ ಯಾವುದೇ ಒತ್ತಡಕ್ಕೆ ಮಣಿಯದೆ ಒಳ ಮೀಸಲಾತಿ ಬಗ್ಗೆ ಚರ್ಚಿಸಿ ಅನುಷ್ಠಾನಕ್ಕೆ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದರು. ಈ ಹಿಂದೆ ಸಿದ್ದರಾಮಯ್ಯ ಅವರು ಒಳ ಮೀಸಲಾತಿ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಒಳ ಮೀಸಲಾತಿ ಜಾರಿಗೆ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಅದರಂತೆ ಅವರು ನುಡಿದಂತೆ ನಡೆಯಬೇಕು. ಸದಾಶಿವ ಆಯೋಗ ವಿಚಾರದಲ್ಲಿ ಅನುಸರಿಸಿದ ನಿರ್ಲಕ್ಷ್ಯ ಧೋರಣೆ ಒಳ ಮೀಸಲಾತಿ ಜಾರಿಯಲ್ಲಿ ಅನುಸರಿಸಬಾರದು ಎಂದು ಅವರು ಒತ್ತಾಯಿಸಿದ್ದಾರೆ. ನ್ಯಾಯ ನಾಗಮೋಹನ್ ದಾಸ್ ಆಯೋಗ ಸೋಮವಾರ ಒಳ ಮೀಸಲಾತಿ ಅಂತಿಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಮಾದರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಸಿದ್ದರಾಮಯ್ಯನವರು ಮಾತನಾಡುವಾಗ ಗುರುವಾರ 7ನೇ ತಾರೀಕಿಗೆ ನಾವು ಸಚಿವ ಸಂಪುಟದಲ್ಲಿ ಅದನ್ನು ಇಟ್ಟು ಚರ್ಚಿಸ್ತೀವಿ ಅಂತ ಇಷ್ಟ ಆಗಿದ್ದಾರೆ. ಮತ್ತು 10 ಹೆಚ್ಚು ಮಾತಾಡಿದ್ದಾರೆ. ಅಧಿವೇಶನ ಸ್ಟಾರ್ಟ್ ಆಗೋದು 11. ಆದರೆ ನಾವು ಚರ್ಚಿಸಿ ಅಧಿವೇಶನದಲ್ಲಿ ಇದನ್ನು ಮಂಡಿಸಿ ನಾವು ಜಾರಿಗೊಳಿಸ್ತೀವಿ ಅಂತಕ್ಕಂಥ ಮಾತು ಸಿದ್ದರಾಮಯ್ಯ ಅವರು ಹೇಳಿಲ್ಲ. ಇದನ್ನ ನಮ್ಮ ರಾಜ್ಯದ ತುಂಬಾ ಪ್ರಮುಖ ಸೀನಿಯರ್ ಪತ್ರಕರ್ತರು ಇದನ್ನ ಗಮನಿಸಿದ್ದಾರೆ. ಈ ವಿಷಯದಲ್ಲಿ ರೇವಂತ್ ರೆಡ್ಡಿಗೆ ಇವರಿಗೆ ಒಂದು ವ್ಯತ್ಯಾಸ ಇಲ್ಲಿ ನಮ್ಗೆ ಕಾಣಿಸ್ಕೊಂಡ್ರೆ, ಫೆಬ್ರವರಿ 2ಕ್ಕೆ ಸಿಮಿಂಗ್ ಆಯೋಗದವರು ವರದಿ ಸಲ್ಲಿಸಿದ್ರೆ ಫೆಬ್ರವರಿ 4ಕ್ಕೆ ಅವರ ಅಧಿವೇಶನದಲ್ಲಿನೇ ಇಟ್ಟು ಪಾಸ್ ಮಾಡಿರ್ತಾರೆ. ಎಷ್ಟು 3 ದಿವಸಕ್ಕೆ ಅದಾಗಿತ್ತು. ಅವರು ಓಪನ್ ಹೇಳ್ಕೊಂಡಿದ್ರು, ನಾನು ಬೇಗ ಮುಗಿಸ್ತಿದ್ದೀನಿ ಅನ್ನೋದನ್ನೇ ಹೇಳ್ಕೊಂಡಿದ್ರು. ಆದರೆ ಸಿದ್ದರಾಮಯ್ಯನವರು ಆ ರೀತಿಯನ್ನು ಮಾತಾಡಿಲ್ಲ. ಅವರು ಆಯೋಗದಲ್ಲಿ ಕೂಡ ಕೆಲವು ಅದನ್ನು ನಾವು ಗೊಂದಲಗಳನ್ನು ಹೇಳಕ್ಕಾಗ್ತಾ ಇಲ್ಲ. ಆದರೆ 1,16,00,000 ಅವರು ನಿರೀಕ್ಷೆ ಮಾಡಿದ್ರು, ಎಸ್ಟಿಮೇಟೆಡ್ ಅಂದ್ಕೊಂಡಿದ್ದವರು ಅದು 1,07,00,000 ಸೀಮಿತ ಆಗಿದೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ
13 ಲಕ್ಷ ಟಾರ್ಗೆಟ್ ಇದ್ದಿದ್ದು ಕೇವಲ 8 ಲಕ್ಷ ಚಿಲ್ಲರೆ ಮಾತ್ರ ಬಂದಿದೆ ಅಂತ ಒಂದಿದೆ. ಹಾಗಾಗಿ ನಮಗೆ ಸರಿಸುಮಾರು 10 ರಿಂದ 12 ಲಕ್ಷ ಪಾಪ್ಯುಲೇಷನ್ ಕಡಿಮೆ ಆಗಿದೆ. SCಗಳು ಪಾಪ್ಯುಲೇಷನ್ 9 ಲಕ್ಷ ಮಂದಿ ಕೈ ಬಿಟ್ಟಿದ್ದಾರೆ, ಹೇಳ್ಕೊಂಡಿಲ್ಲ, ಅವ್ರ ಕ್ಯಾಸ್ಟ್ ಹೇಳ್ಕೊಂಡಿಲ್ಲ ಅಂತ ಕೂಡ ಹೊರಗೆ ಬಂದಿದ್ದ ವಿಷಯ. ರೀಸನ್ ಏನಂದ್ರೆ 1,14 ಲಕ್ಷದಲ್ಲಿ 1,7 ಲಕ್ಷ 9 ಲಕ್ಷ ಮಂದಿ ಹೇಳ್ಕೊಂಡಿಲ್ಲ ಅಂತ ಅರ್ಥ. ಈ ಹಿನ್ನೆಲೆಯಲ್ಲಿ ನಾಗಮಂದಾಸ್ ಅವರು ಯಾವುದೇ ಸ್ಪಷ್ಟತೆ ಹೇಳ್ಕೊಡದೆ ಕನಿಷ್ಠ ಸಾರ್ವಜನಿಕರಿಗಾದ್ರೂ ಕೆಲವು ಅಂಶಗಳನ್ನು ತಿಳಿಬೇಕಾಗಿತ್ತು ಅಂತ ನಮ್ಗೆ ಅನಿಸ್ತದೆ. ಅವರು ತುಂಬಾ ಗೊಂದಲ ಆಗಬಾರದು ಅಂತ ಕಾರಣಗಳಿಂದ ಆ ರೀತಿ ಮಾಡಿದ್ರು ಅಂತ ಕೂಡ ಅವ್ರು ಹೇಳ್ಕೊಳ್ತಾರೆ. ಆದ್ರೂ ಜರ್ನಲಿಸಂ ಅಲ್ಲಿ ಇರ್ತಕ್ಕಂಥ ಅವರ ಸೀನಿಯರ್ಸ್ ಒಂದಲ್ಲ ಒಂದು ಸೋರ್ಸಸ್ ಆಧಾರದ ಮೇಲೆ ಅವ್ರನ್ನ ಏಕಿ ಹೊರತಕ್ಕಂಥದ್ರಲ್ಲಿ ಅವರು ಯಶಸ್ವಾಗಿ ಆಗ್ತದೆ ಅಂತ ಅನ್ನೋದು ಬಹುಶಃ ಆಯೋಗದವ್ರು ಗೊತ್ತಿಲ್ಲ ಅಂತ ಅನಿಸ್ತದೆ. ಅವ್ರು ಎಷ್ಟೇ ದೌರ್ಬಲ್ಯ ಮಾಡಿದ್ರು ಕೂಡ ಅವ್ರು ಇರ್ತಕ್ಕಂಥ ಸೋರ್ಸಸ್ ಅನ್ನು ಮುಂದಿಟ್ಕೊಂಡು ಇವತ್ತು ಹಲವಾರು ಹಂತಗಳಲ್ಲಿ ಬಹಳಷ್ಟು ಅಂಶಗಳು ಇವತ್ತು ಹೊರಗೆ ಬಂದಿವೆ. ಆ ಅಂಶಗಳಲ್ಲಿ ಏನೇ ಇದ್ರು ಕೂಡ ನಮಗೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾವು 7ನೇ ತಾರೀಕಿಗೆ ಅದೇ ದಿನ ಇವರು ಮಂಡಿಸಿ ತೀರ್ಮಾನ ತಗೊಂಡು 11ಕ್ಕೆ ಪ್ರಾರಂಭ ಮಾಡತಕ್ಕಂಥದ್ರಲ್ಲಿ ಇವರು ಜಾರಿಗೊಳಿಸಲಿದೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು ಆ 7ನೇ ತಾರೀಕಿಗೆ ವಿಳಂಬ ಮಾಡತಕ್ಕಂಥದ್ದು ಒಂದು ಸಣ್ಣ ಒಂದು ಸುಳ್ಳು ಇದೆ ನಮಗೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಏನಾದ್ರೂ ಅಪ್ಪಿತಪ್ಪು ಸಿದ್ದರಾಮಯ್ಯ ಅವರು ಅಂತ ಒಂದು ಅಜಾಗರೂಕತೆಯಿಂದ ಕೂಡ ಅವರು ವಿಳಂಬ ಮಾಡಿದ ಮಾತ್ರ ಬಹುಶಃ 7-8ರಿಂದಲೇ ರಾಜ್ಯದಲ್ಲಿ ದೊಡ್ಡ ಹೋರಾಟ ಮತ್ತು ಸ್ಫೋಟ ಆಗಿದೆ. ಇದನ್ನ ಬೇರೆ ಬೇರೆ ರಾಜಕೀಯ ಪಕ್ಷದವರು ಕೂಡ ಬಳಸ್ಕೊಳ್ಳಿಕ್ಕೆ ಅವ್ರು ಆಪ್ತರಾಗಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಇದಕ್ಕೆ ಅವಕಾಶ ಕೊಡಬಾರ್ದು. ಕಾಂಗ್ರೆಸ್ ಪಕ್ಷದವರಾಗ್ಲಿ, ಸಿದ್ದರಾಮಯ್ಯನವರಾಗ್ಲಿ ಅಥವಾ ಶ್ರೀಧರಗಳು ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಮಾತ್ರ ನಾವು ಹೇಳ್ತಾ ಇದ್ವಿ. ನಮ್ಮ ಡಾಕ್ಟರ್ ಶಾರದಾ ಹುಲಿನಾಗಿ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದ ಅಂತ ನಾವಿನ ಕುಷ್ಟಗಿ ಅವರಿಗೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಂಡಿದ್ದಾರೆ. ದಯವಿಟ್ಟು ಹೊರಗಡೆ ಇರ್ತಕ್ಕಂಥ ಪತ್ರಿಕೆ ಮಾಧ್ಯಮದ ಮುಂದಕ್ಕೆ ಹೋಗ್ಬಂದು ಎಲೆಕ್ಟ್ರಾನಿಕ್ ಮತ್ತು ಪ್ರಿಂಟ್ ಮೀಡಿಯಾದ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ವಿಷಯವನ್ನು ಇವತ್ತಿನ ದಿವಸ ತಮ್ಮ ಮೂಲಕ ಸಮಾಜದ ಗಮನ ಸೆಳೆಯುವಂಥ ಪ್ರಯತ್ನವನ್ನು ವಿಶೇಷವಾಗಿ ನಾಳೆ ದಿವಸ ಅದೇ ರೀತಿಯಾಗಿ ಗ್ರಾಮೀಣ ಕೃಷಿ ವಿಜ್ಞಾನದ ಸಂಘದ ಮುದಿಯರವರು ಮತ್ತು ನಾನು ಅಧ್ಯಕ್ಷರು ಬಿ ಬಸವರಾಜ್ ಅಂತೇಳಿ ಭಂಡಾರಿ ವೀರಣ್ಣ ಶಕ್ತಿ ಮತ್ತು ಎನ್ ಬರಪ್ಪ ನಾವಲ್ಲಿ ಜಿಲ್ಲೆಗೆ ಹಟ್ಟಿಗೆ ಬರ್ತಿರೋ ಸಂದರ್ಭದಲ್ಲಿ ಅವರ ಗಮನಕ್ಕೆ ಈ ವಿಷಯ ಬರಲಿ ಅನ್ನೋ ಕಾರಣದಿಂದ ಇವತ್ತು ಮಾಧ್ಯಮಗೋಷ್ಠಿಯನ್ನು ಮಾಡ್ತಾರೆ. ಬಹಳ ವಿಷಾದದಿಂದ ಹೇಳೋ ಪ್ರಶ್ನೆ ಏನಂದರೆ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರ ಮೇಲೆ ಅಪಾರ ಗೌರವ ಇಟ್ಟುಕೊಂಡು ನಾನು ಒಂದೆರಡು ಮಾತುಗಳನ್ನು ಹೇಳಬೇಕು. ದೇವರಾಜ ಅರಸು ತರುವಾಯ ಹಿಂದುಳಿದ ವರ್ಗಗಳ ಒಂದು ಹರಿಕಾರ ಅವರು ಅಹಿಂದ್ ಅಂತೇನಿದೆ, ಅಲ್ಪಸಂಖ್ಯಾತ ದಲಿತ ಮತ್ತು ಹಿಂದುಳಿದ ವರ್ಗದ ಹಿತಾಸಕ್ತಿಯ ಒಂದು ಗಟ್ಟಿ ಕಾಳು ಸಿದ್ದರಾಮಯ್ಯ ಅವರಿಂದ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದೆ ಸಮಾಜ, ಈ ರಾಜ್ಯ ಅಂತ. ಅವರೇ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕದ, ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಅಹಿಂದ್ ವರ್ಗದ ಮಕ್ಕಳಿಗೆ, ಪಾಲಕರಿಗೆ ಘನಘೋರ ಅನ್ಯಾಯ ಆಗಿದ್ದನ್ನು ಈ ಮೂಲಕ ತಮ್ಮ ಗಮನಕ್ಕೆ ತರ್ತಾರೆ. ನಮ್ಮ ಹಿಂದುಳಿದ ಭಾಗದ ಹಿಂದುಳಿದ ವರ್ಗ ಜನಜಾತಿಯ, ದಲಿತ ಅಲ್ಪಸಂಖ್ಯಾತ ಜನಜಾತಿಯ ಬಡ ಮಕ್ಕಳು ಹೋಗೋದು ಸರ್ಕಾರಿ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಹೈಸ್ಕೂಲ್. ಇವತ್ತು
ಕರ್ನಾಟಕದೊಳಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ 20,000 ಶಿಕ್ಷಕ ಹುದ್ದೆಗಳು ಖಾಲಿ ಇದ್ದವು. ಸಿದ್ದರಾಮಯ್ಯ ಅವರು ನಾವೇ ನಿರೀಕ್ಷೆ ಮಾಡಿದ್ವಿ, ಸಿದ್ದರಾಮಯ್ಯ ಬಂದು 20,000 ಹುದ್ದೆಗಳನ್ನು ತುಂಬುತ್ತಾರೆ ಅಂತ ನಾವು ಲೆಕ್ಕ ಹಾಕಿದ್ವಿ. ವ್ಯತಿರಿಕ್ತವಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ 20,000 ಇದ್ದದ್ದು ಇವತ್ತು 53,000 53,000 ಶಿಕ್ಷಕ ಹುದ್ದೆಗಳು ಖಾಲಿಯಾಗಿವೆ. ಇನ್ನು 6 ತಿಂಗಳಿಗೆ ರಿಟೈರ್ ಆಗ್ತಕ್ಕಂಥ ಟೀಚರ್ಸನ್ನ ಲೆಕ್ಕ ಹಾಕಿದರೆ ಇವತ್ತಿನ ದಿವಸ 60,000 ಶಿಕ್ಷಕರು ರಾಜ್ಯದೊಳಗೆ ಇಲ್ಲ, ಕೊರತೆ ಇದೆ. ಇಂಥ 60,000 ಶಿಕ್ಷಕರು ಇಲ್ಲದೆ ಇರ್ತಕ್ಕಂಥ ಒಂದು ರಾಜ್ಯವನ್ನು ಇಟ್ಕೊಂಡು ಆ 60,000 ಶಾಲೆಗೆ ಹೋಗ್ತಾರೆ. ಶಿಕ್ಷಕರು ಯಾರು ಕಲಿಸಬೇಕಾಗಿತ್ತು? ಯಾರು ದೇಸಾಯಿ, MP ಗಳು, MLA ಗಳು, ಪುಡಾರಿಗಳು, ಇಂಜಿನಿಯರ್ಗಳು, ಆಫೀಸರ್ಗಳ ಮಕ್ಕಳಲ್ಲ. ಅಲ್ಲಿ ಓದ್ತಿರೋರು ದೇಶಪಾಂಡೆ, ಕುಲಕರ್ಣಿ, ಶಾನ್ಭೋಗರ ಮಕ್ಕಳಲ್ಲ. ಅಲ್ಲಿ ಓದ್ತಿರೋರು ಅತ್ಯಂತ ಕೆಲವು ಲೋವರ್ ಡೆಪ್ತಿನ ಮಕ್ಕಳು ಇರ್ತಾರೆ. ಅವರ ಪ್ರಾಥಮಿಕ ಶಿಕ್ಷಣಕ್ಕೆ ಇವತ್ತು ಘನಘೋರ ಅನ್ಯಾಯ ಸಿದ್ದರಾಮಯ್ಯ ಅವರ ಸಂದರ್ಭದಲ್ಲಿ ಆಗ್ತಿರೋದು ನಮಗೆ ಬಹಳ ಆತಂಕ ಮತ್ತು ನೋವನ್ನು ತಂದಿದೆ ಅನ್ನೋ ಕೊಡ್ತಾ ಇದೆ. 2003 ಇಸ್ವಿಯಲ್ಲಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಒಂದು ಮನೆಗಳ ಹಂಚಿಕೆ ಪ್ರಾರಂಭ ಆಯಿತು. ಅದರಲ್ಲಿ ಒಂದು ಮನೆ ತೊಗೊಳ್ತದೆ. ನಾನು ತೊಗೊಳ್ದ ವರ್ಷ ಇದ್ದಿದ್ದಿಲ್ಲ, ತೊಗೋಬೇಕಾದ್ರೆ ತೊಗೊಂತ ಅಂತ ಹೇಳಿದೆ. ತೊಗೊಂಡ್ರು ಸಹ ಆಯ್ತಮ್ಮ, ನಾನು ತೆರಿಗೆ ಆದಾಯಗಳು ಹೆಂಗಿದೆ ನಾನು ತೊಗೊಳ್ತೇನೆ, ಇಲ್ಲ ಅಂತ ಹೇಳಿದೆ. ಮನೆ ತೊಗೊಂಡ್ಮೇಲೆ ತೊಗೊಂಡ ನಂತರ ಏನಾಯಿತು, ಆ ಶ್ರೀಮತಿ ದೇವಮ್ಮ ತಿಳಿಸಿದ್ರು. ಆದರೂ ಸಹ KPGಗಳಿಗೆ ಮಾತ್ರ ಅಷ್ಟು ಮನೆಗಳದ್ದು ತೆಗೆದುಕೊಂಡಿರುತ್ತೇನೆ. ಆದರೆ ನನಗೆ ಆದಾಯ ತೆರಿಗೆ ಹೊಡೆಯಬೇಕಿದ್ರೆ ತೆಗೆದುಕೊಳ್ಳುತ್ತೇನೆ ಎಂದು ಖಂಡಿತವಾಗಿ ತಿಳಿಸಿದ್ದೇನೆ. ಆದರೂ ತದನಂತರ ನನ್ನ ಹೆಸರಲ್ಲಿ 23/3/2005 ನೋಂದಣಿಯಾಗಿದೆ ಹೇಗಿರುತ್ತದೆ. ಆ 27ನೇ ತಾರೀಕು ನಾನು ಆದಾಯ ತೆರಿಗೆ ಸಂದಾಯ ಮಾಡಿಕೊಳ್ಳೋರು ಹೇಳಿದ ಮೊಟಿವೇಶನ್ ಪ್ರತಿಯನ್ನು ತೆಗೆದುಕೊಂಡು ನಾನು KPC ಸಬ್ಮಿಟ್ ಮಾಡೋದಂತ ಕೇಳಿದೆ. ಆದರೆ ನನ್ನ ಹೆಣ್ಮಕ್ಳ ತಂದೆಯಾಗಿದ್ದ ಹೆಣ್ಮಕ್ಳು ಮನೆಯವರಾಗಿರ್ತಕ್ಕಂಥವ್ರು SG ಭಟ್ ಅವರು ಏನಂತಂದರು, ಇಲ್ಲ ಮೊಟಿವೇಶನ್ ಲೇಟ್ ಆಗುತ್ತೆ, 8 ದಿನ ಆದ ನಂತರ ನಾನೇ ನಿಮ್ಮ ಮೊಟಿವೇಶನ್ ಮಾಡಿಸ್ಕೊಡ್ಲಿಲ್ಲ. ನಮಗೆ ಪೇ ಸ್ಕೇಲ್ ತವಾಗ ಆ ಸಮಯದಲ್ಲಿ 2005ರಲ್ಲಿ ಪೇ ಸ್ಕೇಲ್ ಇದ್ದು, ಆ ಪೇ ಸ್ಕೇಲ್ ಸಮಯದಲ್ಲಿ ನಾನು ಆ ಕಡೆ ಜ್ಞಾನ ಕಳೆದು ಅದು ಕಾರಣ ಇದೇನಾಯಿತು. ತದನಂತರ ಅಲ್ಲಿಗೆ ಇಲ್ಲ ತುಂಗಭದ್ರಾ ಗ್ರಾಮೀಣ ಬ್ಯಾಂಕಿನ ಲೋನ್ ಮಾಡಿಸೋನು ನಿಮ್ಮ ತೆರಿಗೆ ಒಳಗೆ ಮಾಡುತ್ತೇವೆ ಸರಿ ಅಂತ ಪೇಂಟ್. ತದನಂತರ 2005ಕ್ಕೆ ರಿಜಿಸ್ಟ್ರೇಷನ್ ಆದಮೇಲೆ 2007ಕ್ಕೆ ಏನು ಮಾಡಿದ್ರು, ಆಯಿತು ಅಂತ ಹೇಳಿದ್ರು. ಆಮೇಲೆ ತುಂಗಭದ್ರಾ ಗ್ರಾಮೀಣ ಬ್ಯಾಂಕಲ್ಲಿ ಒಂದು ಅಕೌಂಟ್ ತೆಗೆದರು. ಅಲ್ಲಿ ನನಗೆ ಯಾವ ಥರ ಲೋನು ಇದಾಗಿಲ್ಲ. ಆದರೆ ನಾನು 2004ರಲ್ಲಿ ನಾಗರಬಾಯಿ ಅಂತ ಇವತ್ತು ಬೆಂಗಳೂರಿಗಿದೆ, ಅಲ್ಲಿ ನಾನು ಮನೆ ಪ್ಲಾಟ್ ತೊಗೊಂಡಿದ್ದೆ. ನನಗೆ ಆದಾಯ ತೆರಿಗೆ ಇರ್ತದ, ಆದಮೇಲೆ ಮನೆ ಕಟ್ಟಿದೆ ಅಂತ ಬಿಟ್ಟಿದ್ದೆ. ಆದರೆ ಆ ಆದಾಯ ತೆರಿಗೆ ನನಗೆ ಸಂದೆ ಆಗಲಿಲ್ಲ.